ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜೇಂದ್ರ ಅವರಿಗೆ. ನಮಸ್ತೆ ಸರ್. ಸೊ ಬಿಫೋರ್ ಒಂದಷ್ಟು ವಿಡಿಯೋಗಳಲ್ಲಿ ನೀವು ಉತ್ತರ ಭಾರತದಿಂದ ಕೆಲವರು ಅಗೋರಿಗಳನ್ನ ಕರೆಸಿ ನಿಮ್ಮ ಒಂದು ದೈವಸ್ಥಾನದಲ್ಲಿ ಒಂದಷ್ಟು ಹೋಮಗಳು ಇವೆಲ್ಲ ಮಾಡೋದು ಒಂದಷ್ಟು ಪ್ಲಾನ್ ಬಗ್ಗೆ ತಿಳಿಸಿದ್ರಿ. ಮುಂದಿನ ದಿನಗಳಲ್ಲಿ ಇದನ್ನು ಮಾಡೋದಕ್ಕೆ ಎಲ್ಲ ತಯಾರಿ ಆಗ್ತಾ ಇದೆ, ಕೆಲವೊಂದಷ್ಟು ಜಾಗ ಎಲ್ಲ ರೆಡಿ ಮಾಡ್ತಾ ಇದ್ದಿದ್ದು ವಿಡಿಯೋಗಳಲ್ಲಿ ಒಂದಷ್ಟು ವಿಡಿಯೋಗಳು ತೋರಿಸಿದ್ದೀರಾ. ಸೊ ಇದು ಏನಾಯಿತು, ಯಾವಾಗ ಈ ಥರದ್ದೊಂದು ಪ್ಲಾನು ಮತ್ತು ಏನು ಮಾಡೋಕ್ಕೆ ಹೊರಟಿದ್ದೀರಾ, ಅದು ಆಗ್ತಾ ಇದೆಯಾ ಏನು ಅಂತ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರಗಳು. ಅರವಿಂದ್ ಸರ್, ನಾವು ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ಈ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏನು ತುಂಬ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಕರೆಸಿ, ಏನು ನಾಗಾ ಸಾಧುಗಳು ಅಘೋರಿಗಳು ಅಂತ ಏನು ಹೇಳ್ತೀವಿ, ಅವ್ರನ್ನ ಕರೆಸಿ ಇಲ್ಲಿ ಒಂದು ಮಹಾಯಾಗನ ಮಾಡಬೇಕು ಅಂತ ಉದ್ದೇಶ ಇದೆ. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ವಿ. ಈಗ ಏನಿದೆ, ನಾನು ಹಿಂದೆ ತಿಳಿಸಿದಂತೆ ನವರಾತ್ರಿನಲ್ಲಿ 3 ನವರಾತ್ರಿ ಬರುತ್ತೆ. ಶಾರದಾ ನವರಾತ್ರಿ, ಗುಪ್ತ ನವರಾತ್ರಿ, ಈಗ ಬರ್ತಕ್ಕಂಥದ್ದು ಚೈತ್ರ ನವರಾತ್ರಿ. ಮಾರ್ಚಿ 29ನೇ ತಾರೀಕು ಪ್ರಾರಂಭ ಆಗುತ್ತೆ ಚೈತ್ರ ನವರಾತ್ರಿ. ಏನು ನವರಾತ್ರಿನಲ್ಲಿ ಏನು ಮಹಾನವರಾತ್ರಿನಲ್ಲಿ ಏನು ನಾವು ಪೂಜೆ ವಿಧಿವಿಧಾನಗಳಿದೆಯೋ ಇದರಲ್ಲೂ ಕೂಡ ಅದೇ ರೀತಿ ವಿಧಿವಿಧಾನಗಳಿದೆ. ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥ ಪ್ರಶಸ್ತವಾದಂಥ ಸಮಯ ಚೈತ್ರ ನವರಾತ್ರಿ. ಅವತ್ತಿನ ದಿನಕ್ಕೆ ನಾವು ಕಾಲನ ನಿಗದಿ ಮಾಡಿದ್ದೀವಿ. ಅವತ್ತಿನ ದಿನ ಮಾರ್ಚಿ 29, 30, 31 3 ದಿನ, ಏಪ್ರಿಲ್ 1, 2, 3. ಓಕೆ, ಒಂದು ವಾರ ಆಗುತ್ತೆ. ಹೌದು. ಒಟ್ಟು ಏನು ನವರಾತ್ರಿ 9 ದಿನ ಬರುತ್ತೆ, ಅದರಲ್ಲಿ 6ರಿಂದ 9 ದಿನದವರೆಗೂ ಗುರುಗಳು ಇಲ್ಲಿರ್ತಾರೆ. ಬಾಬಾ ಬನಕಂಡಿ ಮಹಾರಾಜ್, ಬಾಬಾ ಚಿಂಕಿ ಮಹಾರಾಜ್ ಅಂತೇಳಿ ನಿರಂಜನಿ ಅಖಾಡ, ಅಖಾಡದಿಂದ ಬರ್ತಾ ಇರ್ತಕ್ಕಂಥವ್ರು. ಎಲ್ಲಿ ಬರುತ್ತೆ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಕೊಡಿ. ಅವರು ಹರಿದ್ವಾರದಲ್ಲಿರೋದು. ಏನು ಮೊನ್ನೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಅಂತ ಏನು ನಡೀತು, ಕುಂಭಮೇಳದಲ್ಲಿ 15ನೇ ಸೆಕ್ಟರಲ್ಲಿ ಅವ್ರದ್ದು ಕೂಡ ಅಖಾಡ ಇತ್ತು. ಕರ್ನಾಟಕಕ್ಕಲ್ಲೇ ತುಂಬ ಸಲ ಬಂದು ಹೋಗಿದ್ದಾರೆ. ಸುಮ್ಮನೆ ಕೆಲವೊಬ್ಬರು ತುಂಬ ಪರಿಚಯ ಇರೋರ ಮನೆಗೆ ಬಂದು ಹಂಗೆ ಹೋಗಿದ್ದಾರೆ ಅಷ್ಟೇ. ನಾವು ಈ ಸಲ ಯಾರು ಕುಂಭಮೇಳಕ್ಕೆ ಹೋಗಿಲ್ಲ, ಗುರುಗಳು ದರ್ಶನ ಮಾಡಿಲ್ಲ. ಅಘೋರಿಗಳು ಅಂದರೆ ಹೇಗಿರ್ತಾರೆ, ಒರಿಜಿನಲ್ ಅಘೋರಿಗಳು, ಅಖಾಡದ ಅಘೋರಿಗಳು. ಕೆಲವು ಜನ ಬರ್ತಾರೆ ಇಲ್ಲಿ ಸುಮ್ಮನೆ ದಾರಿ ಮಾರ್ಗದಲ್ಲಿ ಬಂದು ನೋಡ್ಕೊಂಡು ನಾವು ಅಘೋರಿಗಳು ಅಂತ ಹೇಳೋಗ್ತಾರೆ. ಅಂಥವ್ರಲ್ಲ, ಅಖಾಡದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಈಗ ಕೆಲವೊಂದು ಅಖಾಡ ಇದೆ, ಆನಂದ್ ಅಖಾಡ, ಕಿನ್ನರ್ ಅಖಾಡ, ನಿರಂಜನಿ ಅಖಾಡ ಅಂತ. ಅದಕ್ಕೆ ಆದಂಥ ತುಂಬ ಶಕ್ತಿಶಾಲಿಯಾದಂಥ ಅಖಾಡಗಳವು. ಅದರಲ್ಲಿ ತುಂಬ ಸಾಧನೆ ಮಾಡಿರ್ತಕ್ಕಂಥ ಗುರುಗಳು ಇರೋದು. ಅದರಲ್ಲಿರ್ತಕ್ಕಂಥ ನನ್ನ ಗುರುಗಳು ಬಾಬಾ ಬನಕಂಡಿ ಮಹಾರಾಜ್, ಬಾಬಾ ಚಿಂಕಿ ಮಹಾರಾಜ್, ಇನ್ನು ಕೆಲವು ಜನ ಗುರುಗಳು ಅವತ್ತು ಕರೆಸಿ ಅವ್ರನ್ನ, ಏನು ನಮ್ಮ ಕ್ಷೇತ್ರದಿಂದ ಒಂದು 500 ಮೀಟರ್ ಹಿಂದೆ ಇದೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಮುಂಭಾಗದಿಂದ ಯಾರು ಬೇಕಾದರೂ ಹೆಣ್ಮಕ್ಳು ಬಂದು ಕುಂಭ ಹೊತ್ತು ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಕ್ಷೇತ್ರಕ್ಕೆ ಬಿಟ್ಕೊಳ್ಳೋ ಅಂಥ ಕೆಲಸ ಮಾಡ್ತೀವಿ. ಅವತ್ತು ವಿವಿಧ ಕಾರ್ಯಕ್ರಮಗಳಿರ್ತವೆ. ಅವರು ಅಷ್ಟು ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡಿರ್ತಾರೆ ಕ್ಷೇತ್ರದಲ್ಲಿ. ಯಾರು ಬೇಕಾದರೂ ಬಂದು ಅವ್ರ ದರ್ಶನ ಪಡಿಬೋದು. ಯಾರಿಗಾದ್ರೂ ಗುರು ದೀಕ್ಷೆ ಬೇಕು, ಗುರುಗಳ ಆಶೀರ್ವಾದ ಬೇಕು, ನಾವು ಕುಂಭಮೇಳಕ್ಕೆ ಹೋಗೋಕ್ಕಾಗಿಲ್ಲ, ಅವ್ರ ಆಶೀರ್ವಾದ ಬೇಕು ಅನ್ನೋರು ಬಂದು ಅವ್ರ ಆಶೀರ್ವಾದ ಪಡಿಬೋದು. ಸೊ ಅವ್ರು ಬಂದು ಅಘೋರಿ ದೀಕ್ಷೆಗಳು ಕೊಡ್ತಾರಾ? ಅವರು ಕಲ್ತಿರೋ? ಖಂಡಿತ ಕೊಡ್ತಾರೆ. ಏನಿದೆ ಅದ್ರ ಪ್ರೊಸೆಸ್ ಏನಿದೆ? ದೀಕ್ಷೆ ತಗೊಬೇಕನ್ನೋರಿಗೆ, ಯಾರಾದರೂ ತಗೊಳ್ಳಿಕ್ಕೆ ಆಸೆ ಪಡ್ತೀನಿ ಅನ್ನೋರು ಬಂದು ಒಂದ್ಸಲಿ ಮುಂಚಿತವಾಗೇನೆ ನಮ್ಮ ಆಡಳಿತ ಕಚೇರಿನಲ್ಲಿ ಭೇಟಿ ಮಾಡಿದ್ರೆ ಅವ್ರು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನ ಕೊಡ್ತಾರೆ. ಅವ್ರ ಕಡೆಯಿಂದ, ಗುರುಗಳ ಕಡೆಯಿಂದ ದೀಕ್ಷೆ ತಗೋಬೋದು, ದೀಕ್ಷೆ ಕೊಡ್ತಾರೆ ಗುರುಗಳು. ಅವ್ರ ಆಶೀರ್ವಾದ ಪಡ್ಕೋಬೋದು. ಯಾರು ನಾರ್ಮಲ್ ಜನ ಯಾರು ಬೇಕಾದರೂ ಬಂದು ಅವ್ರನ್ನ ಭೇಟಿ ಮಾಡ್ಬೋದು. ಅದರಲ್ಲಿ ಇವರು ಅವರು ಅಂತ ಏನಿಲ್ಲ. ಅಲ್ಲಿ ಅವತ್ತು ಏನಿದೆ, ಚೈತ್ರ ನವರಾತ್ರಿನಲ್ಲಿ ಪೌರ್ಣಮಿ ದಿವಸ ಅಖಂಡ ರುದ್ರಯಾಗ ಅಂತ ಇರುತ್ತೆ. ಯಾಗದಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಅವತ್ತು ಗುರುಗಳು ಕೂಡ ಅದರಲ್ಲಿ ಇರ್ತಾರೆ. ಅವತ್ತೇ ಕ್ಷೇತ್ರದಲ್ಲಿ ನಾವು 48 ಅಡಿ ಅಂತ ಪ್ಲಾನ್ ಮಾಡಿದ್ದೀವಿ. ಒಂದು ಕಾಲಭೈರವ ವಿಗ್ರಹಕ್ಕೆ ಗುದ್ದಲಿ ಪೂಜೆ ನಡೆಯುತ್ತೆ ಅವತ್ತು. ಓಕೆ, ಅಲ್ಲಿ ನಿಮ್ಮ ಜಾಗದಲ್ಲಿ ಇವಾಗ ಕಾಲಭೈರವರನ್ನು ಸ್ಥಾಪನೆ? ಹೌದು, ಯಾಕೆಂದ್ರೆ ನಮ್ಮದು ಕಾಳಿ ಕ್ಷೇತ್ರ, ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ
ನಮ್ಮದು ಕಾಳಿ ಕ್ಷೇತ್ರವಾಗಿರೋದ್ರಿಂದ ಹೊರಭಾಗದಲ್ಲಿ ಕ್ಷೇತ್ರ ಪಾಲಕನಾಗಿ ಕಾಲಭೈರವನ್ನ ಸ್ಥಾಪನೆ ಮಾಡಬೇಕು ಅಂತ ತಾಯಿ ಪ್ರೇರಣೆ ಆಗಿದೆ. ಓಕೆ. ತಾಯಿ ಪ್ರೇರಣೆಯಂತೆ ಏನು ನಮ್ಮದು ಇನ್ನೊಂದು ಮುಖ್ಯವಾಗಿ ಅಂದರೆ ಜಯಮಂಗಲಿ ನದಿ ತೀರ, ತಾಯಿಗೆ ಬಂದು ಜಾಗದಲ್ಲಿ ನೆಲೆಸಿರೋದು ಜಯಮಂಗಲಿ ನದಿ ತೀರದಲ್ಲಿ ತಾಯಿ ನೆಲೆಸಿರಿದ್ದಾಳೆ. ತುಂಬ ಅದ್ಭುತವಾದಂಥ ಪ್ರಕೃತಿ ತಾಣ ಅದು. ಅದಕ್ಕೋಸ್ಕರ ಹೊರಭಾಗದಲ್ಲಿ ನಾವು 28 ಅಡಿಯಿಂದ 48 ಅಡಿ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಒಂದು ಕಾಲಭೈರವನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ಅವತ್ತೇ ಕೂಡ ತುಂಬ ಮಹನೀಯರು ಗಣ್ಯರ ಕಡೆಯಿಂದ ಅದಕ್ಕೆ ಗುದ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಸಂಕಲ್ಪ ಆಗಿದೆ. ಅದು ಕೂಡ ಅವತ್ತು ಕಾರ್ಯಕ್ರಮ ಇರುತ್ತೆ. ಸೊ ಈಗ ತಾಯಿನೇ ಮಹಾಕಾಳಿ ಅವರೇನೆ ಈಗ ಕಾಲಭೈರವರದ್ದು ಒಂದು ವಿಗ್ರಹ ಬೇಕು ಅಂತೇಳಿ ಹೇಳಿರೋದಾ, ಇಲ್ಲಾಂದ್ರೆ ಅವ್ರ ಶಕ್ತಿ ಇಲ್ಲಿ ಬರ್ತಾ ಇದೆ ಅದಕ್ಕೊಂದು ಜಾಗ ಬೇಕು ಅಂತ? ಏನಕ್ಕಿದು, ಯಾವ ಥರ ಅಷ್ಟೇ ಹೈಟು ಇದೆಲ್ಲ ಹೇಗೆ ಏನು ವಿಚಾರ? ಅದು ಕೆಲವೊಂದು ಇಷ್ಟೇ ದಿನದಲ್ಲಾಗಬೇಕು ಅಂತ ಕೂಡ ಅಪ್ಪಣೆ ಕೊಟ್ಟಿದ್ದಾರೆ. ಇಷ್ಟೇ ದಿನದಲ್ಲಿ ಆ ಕಾರ್ಯ ಮುಗಿಬೇಕು, ಕೈ ಇಟ್ಟ ದಿನದಿಂದ ಇಷ್ಟೇ ದಿನಕ್ಕೆ ಆ ಕಾರ್ಯಕ್ರಮ ಆ ಕಾರ್ಯ ಮುಗಿಬೇಕು, ಕೆಲಸ ಮುಗಿದು ಅದನ್ನು ನೆರವೇರಿಸಬೇಕು ಅಂತ ಕೂಡ ಅಪ್ಪಣೆ ಆಗಿದೆ. ತಾಯಿ ಪ್ರೇರಣೆಯಂತೆ ಇವತ್ತು ನಾವಲ್ಲಿ ಕಾಲಭೈರವನ್ನು ನಿಲ್ಲಿಸ್ತಾ ಇರೋದು. ನಿಮಗೆ ತಿಳಿದಂತೆ ಕಾಲಭೈರವನ್ನು ಅಷ್ಟು ಸುಲಭವಾಗಿ ಯಾರೂ ಕೂಡ ಆರಾಧನೆ ಮಾಡೋಕ್ಕೆ ಹೋಗೋದಿಲ್ಲ, ಕಷ್ಟ ಆಗುತ್ತೆ. ಸರ್ವಶಕ್ತಿ ನಿಯಮಗಳನ್ನ ಅವರು ಇದ್ದಾಗ ಫಾಲೋ ಜಾಸ್ತಿ ಇರಬೇಕು. ತುಂಬ ಉಗ್ರ ರೂಪದಲ್ಲಿರ್ತಾರೆ ಸ್ವಾಮಿ. ಹಂಗಿರುವಾಗ ಆ ಯಪ್ಪನ ಅನುಷ್ಠಾನ ಮಾಡಿದವರು ಇವತ್ತೆಲ್ಲೋದೆ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಹೌದು. ಕಾಲಭೈರವನ್ನ ಅಷ್ಟಭೈರವರನ್ನ ಅನುಷ್ಠಾನ ಮಾಡಿದವರು. ಅದಕ್ಕೋಸ್ಕರ ಕ್ಷೇತ್ರದಲ್ಲಿ ಹೊರಭಾಗದಲ್ಲಿ ಆ ಕಾಲಭೈರವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅವತ್ತು ಅವ್ರ ಕೈಯಿಂದನೇ ಗುದ್ಲಿ ಪೂಜೆ ಆಗುತ್ತೆ. ಸೂಪರ್. ಸೊ ಇದು ನಮ್ಮ ವೀಕ್ಷಕರು ಯಾರಾದರೂ ಅಲ್ಲಿ ಬರೋರಿಗೆ ಯಾವ ಥರ ಒಂದಷ್ಟು ಅಂದರೆ ನಿಯಮಗಳೇನೋ ಫಾಲೋ ಮಾಡಬೇಕಾ? ಬಂದವರು ಯಾವ ರೀತಿ ಅವ್ರನ್ನ ಹೋಗಿ ಗುರುಜಿಗಳನ್ನ ಭೇಟಿ ಮಾಡಬೇಕು? ಯಾಕಂದರೆ ಅವರು ನೀವು ಹೇಳ್ದಂಗೆ ಅಗೋರಿಗಳು ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಅಲ್ಲಿ ಟೋಟಲ್ ಎಷ್ಟು ಜನ ಇರ್ತಾರೆ ಮತ್ತು ಯಾವ ಸಂದರ್ಭದಲ್ಲಿ ಬಂದಾಗ ಅವ್ರನ್ನ ಭೇಟಿ ಮಾಡ್ಬೋದು? ಈಗ ಅರವಿಂದ್ ಸರು 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಅವ್ರನ್ನ ಅಲ್ಲಿಂದ ಕರ್ಕೊಂಡೋಗೋಂಥ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಾವೇನು ಹೇಳಿದ್ವಿ, ಮಹಾದ್ವಾರ ಏನಿದೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗ ಮಹಾದ್ವಾರದಿಂದ ಅವ್ರನ್ನ ಅಲ್ಲಿಂದ ಮೆರವಣಿಗೆ ಮುಖಾಂತರವಾಗಿ ಕರ್ಕೊಂಡೋಗಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಕೊಳ್ಳೋವಂಥ ಕೆಲಸ ಆಗುತ್ತೆ. ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿಂದ 8 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗೋದ್ರೊಳಗಡೆ ಯಾರು ಬರ್ತಾರೆ ಭಕ್ತರು ಅವರೆಲ್ಲ ಬಂದು ಅವ್ರ ಆಶೀರ್ವಾದ ಪಡೆದು ಅಲ್ಲಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಪಾಲ್ಗೊಂಡು ಅಲ್ಲಿಂದ ಮುಂದೆ ಹೋಗಿ ಯಾರು ಹೆಣ್ಮಕ್ಳು ಅವ್ರನ್ನ ನಾವು ಕುಂಭ ಹೊತ್ತು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋರು ಮುಂಚೆನೇ ಫೋನ್ ಮಾಡಿ ಹೆಸರು ತಿಳಿಸಿ ಅಲ್ಲಿ ನೋಂದಾಯಿಸ್ಕೋಬೇಕು. ಅಲ್ಲಿ ನೋಂದಾಯಿಸ್ಕೊಂಡ ನಂತರ ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಅವತ್ತು ಆ ಕಾರ್ಯಕ್ರಮದಲ್ಲಿ. ಆ ನಂತರ ಕ್ಷೇತ್ರಕ್ಕೆ ಬಂದ ನಂತರ ನಾನು ಏನು ತಿಳಿಸ್ದೆ ಅಷ್ಟು ದಿನಗಳ ಕಾಲ ಗುರುಗಳು ಅಲ್ಲೇ ವಾಸ್ತವ್ಯ ಹೂಡಿರ್ತಾರೆ. ಅಲ್ಲೇ ಹಗಲು ರಾತ್ರಿ ಅಲ್ಲೇ ಇರ್ತಾರೆ. ಗುರುಗಳನ್ನ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತ್ರಿಕಾಲ ಪೂಜೆ ಇರುತ್ತಲ್ಲಿ ಅವ್ರ ಕಡೆಯಿಂದನೇ ಪ್ರತಿನಿತ್ಯ. ಅವ್ರ ಜೊತೆ ಪೂಜೆಗೆ ಅವರು ಪಾಲ್ಗೊಳ್ಬೋದು. ನಿಮಗೆ ತಿಳಿದಿರುತ್ತೆ ಅಘೋರಿಗಳ ಪೂಜೆನೇ ಒಂಥರ ವಿಭಿನ್ನವಾಗಿರುತ್ತೆ. ಆ ಶಿವನೇ ಕಾಲಭೈರವ ಕೆಳಗಡೆ ಇಳಿದು ಬಂದೇನೋ ಅನ್ನೋ ರೀತಿ ಇರುತ್ತೆ ಅವ್ರ ಪೂಜೆ. ಅವ್ರನ್ನ ಪ್ರತಿ ದಿವಸ ಯಾರು ಬೇಕಾದರೂ ಬಂದು ಭೇಟಿ ಮಾಡ್ಬೋದು. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಯಾರು ಬೇಕಾದರೂ ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೂ ಯಾರು ಬೇಕಾದರೂ ಬಂದು ಅವ್ರನ್ನ ದರ್ಶನ ಮಾಡ್ಬೋದು. ಇದಕ್ಕೆ ಯಾವುದೇ ಆದಂಥ ಫೀಸು ಮತ್ತೊಂದು ಮಗದೊಂದು ಏನೂ ಇಲ್ಲ. ಗುರುಗಳನ್ನ ನೋಡಬೇಕಾದ್ರೆ ಯಾವ ರೀತಿ ಬರಬೇಕು ಅನ್ನೋ ತಿಳ್ಕೊಂಡು ಬಂದರೆ ಸಾಕು. ಸೊ ದೀಕ್ಷೆ ಯಾರನ್ನು ತೊಗೊಬೇಕಂದ್ರೆ ಅದಕ್ಕೆ ಮಾತ್ರ ಸ್ಪೆಷಲ್ ಆಗಿ ಅವ್ರನ್ನ ಹೌದು ಮುಂಚೆನೇ ನಮ್ಮ ಆಡಳಿತ ಕಚೇರಿನಲ್ಲಿ ಬಂದು ಅದ್ರ ಬಗ್ಗೆ ತಿಳ್ಕೊಂಡು ಅವರು ವಿಳಾಸ ಪ್ರತಿಯೊಂದನ್ನು ಕೊಟ್ಟು ಹೋಗ್ಬೇಕಾಗತ್ತೆ. ಸೊ ಇವ್ರು ಬಂದು ಇಲ್ಲಿ ನೀವು ಹೇಳ್ದಂಗೆ ಕಾಶಿಯಿಂದ ಬರ್ತಾರೆ. ಹರಿದ್ವಾರದಿಂದ ಬರ್ತಾ ಇದ್ದಾರೆ. ಹೌದು. ಸೊ ಇವ್ರು ಪರ್ಮನೆಂಟ್ ಬೇಸಿಕ್ ಅಲ್ನೋರೇನಾ? ಹೌದು, ಅಲ್ಲೇ ಇರೋದು ಅವರು. ಅಲ್ಲೇ ಅವ್ರದ್ದು ಅಖಾಡ ಇದೆ, ಆಶ್ರಮ ಇದೆ, ಪ್ರತಿಯೊಂದು ಅವ್ರದ್ದು ಅಲ್ಲೇ ಇರೋದು. ಕನ್ನಡ ಮಾತಾಡ್ತಾರ? ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ, ಸ್ವಲ್ಪ ಕನ್ನಡ ಬರುತ್ತೆ ಅಷ್ಟೇ. ಎಲ್ಲ ಹಿಂದಿ ಇಂಗ್ಲೀಷು ಮಾತಾಡ್ತಾರೆ. ಬರ್ಬೋದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇರುತ್ತೆ. ಇಲ್ಲಿ ಜನಗಳಿರ್ತಾರೆ, ಆಶೀರ್ವಾದ ಪಡೀಲಿಕ್ಕೆ ಅವ್ರ ಪಾದ ಮುಟ್ಲಿಕ್ಕೆ ಯಾರಿಗೆ ಬೇಕಾದ್ರೂ ಅವಕಾಶ ಇದೆ. ಎಲ್ಲರೂ ಬಂದು ದಾಸೋಹ ಇರುತ್ತೆ ಅಲ್ಲಿ ಪ್ರತಿನಿತ್ಯ. ಅವರಿರೋವರೆಗೂ ನಿತ್ಯ ದಾಸೋಹ ಇರುತ್ತೆ. ಬಂದು ದಾಸೋಹದಲ್ಲಿ ಪಾಲ್ಗೊಳ್ಬೋದು. ಸ್ವಯಂ ಸೇವಕರಾಗಿ ಬಂದು ನೀವೇ ನಾನು ಈ ಕೆಲಸ ಮಾಡ್ತೀನಿ ಅಂತ ನಿಂತು ಮಾಡ್ಬೋದು. ಅಲ್ಲಿ ಗುರು ಸೇವೆ ಮಾಡ್ಬೋದು. ಸೊ ಇದಕ್ಕೆಲ್ಲ ಅವಕಾಶ ಇದೆ, ಎಲ್ಲದಕ್ಕೂ ಅವಕಾಶ ಇದೆ.
ಸೂಪರ್. ಸೊ ಇನ್ನೇನಾದರೂ ಇಂಪಾರ್ಟೆಂಟ್ ಇದ್ದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿ. ಸೊ ನೆಕ್ಸ್ಟು ಬೇರೆ ವಿಚಾರಗಳು ಹೋಗ್ಬಿಡೋಣ. ಅದೇ ಹೇಳಿದ್ನಲ್ಲ ಅರವಿಂದ್ ಸರ್, ಅಂಥ ಗುರುಗಳು ಸಿಕ್ಕೋದು ತುಂಬ ಕಷ್ಟ ಇದೆ. ಇವತ್ತು ಹೊರಭಾಗದಲ್ಲಿ ತುಂಬ ಜನ ನಾನು ಅಗೋರಿ ಅಂತ ತೋರಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಆದರೆ ಒರಿಜಿನಲ್ ಅಖಾಡದಿಂದ ಕೆಲವು ಜನ ಈ ಅಗೋರಿ ಪರಂಪರೆ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಖಾಡ ಅಂದರೆ ಏನು ಅಂತ. ಅಖಾಡದಿಂದ ಬರ್ತಾ ಇದ್ದಾರೆ, ಯಾರೋ ಸುಮ್ಮನೆ ಸಣ್ಣ ಪುಟ್ಟವರಲ್ಲ, ಇರೋ ತಿಳ್ಕೊಂಡು ನಾನು ಅಗೋರಿ ಅಂತ ಹೇಳ್ಕೊಂಡು ಓಡಾಡೋರಲ್ಲ. ಮಹಾರಾಜ್ ಬರ್ತಾ ಇದ್ದಾರೆ, ಬಂದು ಅವರ ಆಶೀರ್ವಾದ ಪಡೆದ್ರೆ ಅದ್ರ ಮುಂದಿನ ಅವರ ಅನುಭವನ ಅವ್ರು ಹಂಚ್ಕೊತಾರೆ. ಅವಾಗ ನಾನು ಇಷ್ಟು ದಿವಸದ ಮುಂಚೆ ಇವ್ರನ್ನ ಭೇಟಿ ಮಾಡಿದ್ದೆ, ನನ್ನ ಜೀವನದಲ್ಲಿ ಇದೆಲ್ಲ ಬದಲಾವಣೆ ಆಗಿದೆ ಅಂತೇಳಿ ತಿಳಿಸ್ಕೋಬೋದು. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಇದೊಂದು ತುಂಬ ಮಹತ್ವದ ಕೆಲಸ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಜನೆ ಇತ್ತು, ಬಟ್ ಇಷ್ಟು ಮಟ್ಟಿಗೆ ಮಾಡ್ತಾ ಇರೋದೇ ಗ್ರೇಟು. ಯಾಕಂದರೆ ಇದು ಕೂಡ ತುಂಬ ಸಾಧನೆ ಕೆಲಸನೇ. ಒಂದು 9 ದಿವಸ ಅಂದರೆ 6 ಡೇಸ್ ನಿಮ್ಮ ಹತ್ರ ಇರ್ತಾರೆ, 3 ಡೇಸ್ ಅವರು ಬಿಫೋರ್ ಬೇರೆ ಕಡೆ ಇರ್ತಾರೆ. ಹೌದು. ಸೊ 6 ದಿನ ಅವ್ರನ್ನ ಉಳಿಸ್ಕೊಂಡು ಬಂದವರ ಭಕ್ತರಿಗೆ ಅವರನ್ನು ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು, ಮತ್ತು ಅನ್ನದಾನ, ಇವೆಲ್ಲನೂ ಒಂದಷ್ಟು ಶ್ರಮ ಇರುತ್ತೆ. ಅವ್ರನ್ನ ಸಿಂಪಲ್ಲಾಗಿ ಯಾರೋ ಬಂದಂಗೆ ಬಂದು ಕೂರ್ಸೋಕ್ಕಾಗಲ್ಲ. ಅವ್ರು ಬಂದವರಂದರೆ ಅವರು ನಿಯಮಗಳನ್ನ ಇವರು ಫಾಲೋ ಮಾಡಿಸ್ಬೇಕಾಗಿ ಬರುತ್ತೆ. ಕೆಲವೊಂದಷ್ಟು ಅವ್ರಿಗೇನು ಬೇಕು ಅವುಗಳನ್ನೆಲ್ಲ ಒದಗಿಸ್ಕೊಡ್ಬೇಕಾಗಿ ಬರುತ್ತೆ. ಶ್ರಮ ಇರುತ್ತೆ ಅವರನ್ನು 6 ದಿವಸ ಸಾಕೋದು. ಸೊ ಅದನ್ನು ಮಾಡ್ತವ್ರೆ. ಸೊ ರಾಜನ್ ತಿಮ್ಮಯ್ಯವರು ಅದನ್ನು ಮಾಡಲಿ. ದಿನಾಂಕನೂ ಹೇಳ್ಬಿಡಿ. ದಿನಾಂಕ 29, 30, 31 ಮಾರ್ಚಿ ಇದೇ ತಿಂಗಳು. ಅದಾದ ನಂತರ ಏಪ್ರಿಲ್ 1, 2, 3 ಪೌರ್ಣಮಿ ದಿವಸ ಅಖಂಡ ರುದ್ರಯಾಗ ಇರುತ್ತೆ. ಯಾರು ಬೇಕಾದರೂ ಯಾಗದಲ್ಲಿ ಭಾಗವಹಿಸ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ರಾಜನ್ ತಿಮ್ಮ ಅವರಿಗೆ ಫೋನ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದನ್ನು ಬಳಸ್ಕೊಳ್ಳಿ, ಸಾಧ್ಯವಾದರೆ ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.